ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಬಾ ಮುಂದೆ ಕೂತ್ಕೋ. ಅತ್ತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಮ್ಮ, ಏನು ವಿಷಯ? ನೀವೀಗ ಖುಷಿಯಾಗಿದ್ದೀರಲ್ಲ, ನೆಮ್ಮದಿ ಆಗಿದ್ದೀರಲ್ವಾ? ಅಲ್ಲ, ಅದು ಗೌತಮ್ ಅವ್ರಿಗೆ ನನಗೂ ಮಗು ಆಗ್ತಿದೆಯಲ್ವಾ, ಇದರಿಂದ ನಿಮ್ಮ ವಂಶ ಬೆಳೆಯುತ್ತೆ, ಹೀಗೆ ಮುಂದುವರಿಯುತ್ತೆ. ಎಲ್ರಿಗೂ, ಐ ಮೀನ್ ಪಾರ್ಥ, ಅಪೇಕ್ಷಾ, ಮಲ್ಲಿ, ಜಯದೇವ್ ಎಲ್ರಿಗೂ ಮಗು ಆಗುತ್ತೆ. ಇದು ನಿಮ್ಮ ಮನಸ್ಸಿನ ಹಗ್ರ ಮಾಡಿತ್ತೆ ಅಂತ ಅನ್ಕೊಂಡಿದ್ದೀನತ್ತೆ. ಅಫ್ಕೋರ್ಸ್ ತುಂಬ ಹ್ಯಾಪಿಯಾಗಿದ್ದೀನಿ, ನಿಶ್ಚಿಂತೆಯಿಂದ ಇದ್ದೀನಿ. ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲಮ್ಮ, ಮನಸಾರೆ ಹೇಳ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಿದೆ ಅಂತ ಸಂಕಟ ಆಗ್ತಿದ್ರೆ ಇವಳೊಬ್ಳು. ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ. ಆಮೇಲೆ ಇನ್ನೇನು ವಿಷಯ? ಎಲ್ಲ ಆರಾಮ್ ತಾನೆ, ಏನೂ ತೊಂದರೆ ಇಲ್ಲ ತಾನೆ? ಇನ್ಮೇಲೆ ನೀನು ತುಂಬ ಹುಷಾರಾಗಿರಬೇಕು. ಎಷ್ಟು ಹುಷಾರಾಗಿರ್ತೀಯೋ ಅಷ್ಟು ಒಳ್ಳೆಯದು. ಯಾಕೆಂದರೆ ನಿನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಎಲ್ಲರ ನಿರೀಕ್ಷೆ ನಿನ್ನ ಮೇಲಿದೆ, ಅದು ನೆನಪಿರಲಿ. ಹಾಂ ಅತ್ತೆ, ಗೊತ್ತು. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಟಿಪ್ಸ್ ಕೇಳೋಣ ಅಂತ. ಟಿಪ್ಸಾ? ಏನು ಟಿಪ್ಸು? ಅದೇ ಅತ್ತೆ, ನೀವು ಹೇಳಿದ್ರಲ್ವಾ ನನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಂತ, ನಾನು ಕೇರ್ಫುಲ್ ಆಗಿರಬೇಕು. ಆ ವಿಷಯದ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಬೇಕಿತ್ತು. ಹೊಟ್ಟೆಲಿ ಮಗು ಬೆಳೀತಾ ಇದೆ ಅಂತ ನನಗೆ ಟೆನ್ಷನ್ ಆದರೆ ಅದ್ರ ಬಗ್ಗೆ ಟಿಪ್ಸ್ ಬೇರೆ ಕೇಳ್ತಾ ಇದ್ದಾಳೆ. ಆವಾಗ ಬಂದು ನನ್ನ ತಲೆ ತಿಂತಾಳೆ ಇವಳು. ತಾತ, ಹೋಗ್ತಾತ. ನಿನ್ ತವ ನಾನು ಮಾತಾಡೋಕ್ಕಿಲ್ಲ, ನನ್ನ ತವ ನೀನು ಮಾತಾಡಬೇಡ. ನೀನು ಮಟ್ಬಿಟ್ಟಿದ್ಯಾ ತಾನೆ ತಾತ? ಇವತ್ತು ನಾನು ಹುಟ್ಟಬ್ಬ. ನೀನು ಮರ್ತಿದ್ಯಾ? ಹೋಗು, ನಂಗೆ ಶಾನೆ ಬೇಸರ ಆಗೈತೆ. ತಾತ, ನನ್ನ ಮನ್ಸಿಗೆ ಇವಾಗ ಶಾನೆ ಸಮಾಧಾನ ಆಯ್ತು. ಎಷ್ಟೇ ಆದ್ರೂ ಅಪ್ಪ ಅಮ್ಮ ಇಲ್ದಿರೋ ತಬ್ಲಿ ನಾನು. ನಂಗೆ ನಿನ್ನ ಬಿಟ್ರೆ ಇನ್ಯಾರವ್ರೆ ತಾತ? ತಾತ, ನನಗೆಲ್ಲಾನು ನೀವೇ. ನನ್ನನ್ನು ಸಾಕಿ ಬೆಳೆಸಿ ದೊಡ್ಡವನಾಗಿ ಮಾಡಿ ಎಂಥ ಒಂದು ಒಳ್ಳೆ ಜೀವನ ಕೊಟ್ಟಿದ್ಯಾ. ಎಲ್ಲದಕ್ಕೂ ಮಿಗಿಲಾಗಿ ನನ್ನ ಮದುವೆ ಸಮಯದಾಗ ನನ್ನ ಜೊತೆ ನಿಂತು ನನ್ನ ಒಳ್ಳೆ ಮನೆಗೆ ಸೇರಿಸಿದ್ಯಾ ತಾತ. ನೀನು ಈ ಋಣನ ನಾನು ಹೇಗೆ ಸೇರಿಸ್ಲಿ? ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಈ ಕಣ್ಣೀರು ಬಿಟ್ಟು ಬೇರೆ ಏನೂ ಇಲ್ಲ ತಾತ. ನೀನಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನು? ತಾತ, ಪಕ್ಕದ ಮನೆ ಪಾರ್ವತಕ್ಕ ಕರೆದಿದ್ರು, ನಾನು ಹೋಗ್ಬಿಟ್ಟು ಬರ್ತೀವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗುಮ್ಮ. ತಾತ, ಅಮ್ಮ ಸ್ವಲ್ಪ ಕಾಫಿ ಕೊಡ್ತೀಯಾ? ತುಂಬ ತಲೆನೋವ್ತಿದೆ. ಏನಪ್ಪ ಇವತ್ತು
ಹೊಸ ನ್ಯೂಸು? ಯಾಕಪ್ಪ ಹೀಗೆ ನೋಡ್ತಿದ್ದೀರಾ? ನಾನೇನೋ ದೊಡ್ಡ ತಪ್ಪು ಮಾಡಿರೋ ಒಂಥರ. ನಿನಗೆ ಯಾವುದು ನೆನಪೇ ಇಲ್ವಾ? ಹೇಗೆ ನೆನಪಿರುತ್ತೆ? ಕಂಠ ಪೂರ್ತಿ ಕುಡ್ಕೊಂಡು ಬಂದಿದ್ಯಲ್ಲ. ನೋಡು ಜೀವ, ಒಂದು ಮಾತು ಹೇಳ್ತೀನಿ ಕೇಳು. ಮನುಷ್ಯ ಎಷ್ಟೇ ಬೆಳಿಬೋದು, ಆದರೆ ಅವನ ಬೇರನ್ನ, ಅವನು ನಡೆದು ಬಂದ ದಾರಿನ, ಅವನ ಸಂಸ್ಕಾರನ ಮರಿಬಾರ್ದು. ಅದನ್ನು ಬಿಟ್ಬಿಟ್ರೆ ವ್ಯಕ್ತಿತ್ವ ಟೊಳ್ಳಾಗ್ಬಿಡುತ್ತೆ, ತೂಕನೇ ಇರಲ್ಲ ಅದಕ್ಕೆ. ಅಪ್ಪ, ನಾನೀಗೇನು ಮಾಡಬಾರ್ದು ತಪ್ಪು ಮಾಡಿದೆ ಅಂತ ಹೀಗೆ ಹೇಳ್ತಿದ್ದೀರಾ? ಈಗಿನ ಕಾಲದಲ್ಲಿ ಯಾರು ಕುಡಿಯಲ್ಲಪ್ಪ? ನಾನಿರಲಿ, ಈವನ್ ಎಲ್ಲರೂ ಕುಡಿತಾರೆ, ಹಾಗೆ ನಾನು ಕುಡಿದೀನಿ ಅಷ್ಟೇ. ಅಂದ್ರೆ ನಿನಗಿದು ದೊಡ್ಡ ವಿಷಯ ಅಲ್ವಾ? ನನ್ನ ಮಗ ಆಗಿ ಹೀಗೆ ಮಾತಾಡ್ತೀಯ? ಬಹಳ ಬೆಳೆದ್ಬಿಟ್ಟಿದ್ಯಾ ಕಣೋ ನೀನು. ಇದು ಬೆಳವಣಿಗೆ ಅಲ್ಲ, ಪಾತಾಳಕ್ಕೆ ಇಳಿತಾ ಇದೆಯಾ. ನೋಡು, ಸಾಧನೆ ಮಾಡಬೇಕು ಅಂತಿರೋನು ಸಾಧನೆ ಕಡೆನೇ ಫೋಕಸ್ ಇಡಬೇಕು. ಸಾಧನೆ ಮಾಡೋದೇ ಅವನ ಚಟ, ಅವನ ಹಠ ಎಲ್ಲ ಆಗಿರಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಈ ಚಟಗಳ ಹಿಂದೆ ಬಿದ್ದುಬಿಟ್ರೆ ಅಷ್ಟೇ. ಚಟದ ಹಿಂದೆ ಬಿದ್ದವನು ಯಾರು ಉದ್ಧಾರ ಆಗಿಲ್ಲ. ಇತಿಹಾಸದಲ್ಲಿ ಅದಕ್ಕೆ ಎಕ್ಸಾಂಪಲ್ಲೇ ಸಿಗಲ್ಲ. ಯಾವುದೇ ಆಗಲಿ ಅದು ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಅದರ ಕಂಟ್ರೋಲಲ್ಲಿ ಇರಬಾರ್ದು. ಅಪ್ಪ, ಯಾವತ್ತೋ ಒಂದಿನ ಅಕೇಶನೆಲ್ಲ ಕುಡ್ದಿರೋದು, ಅದಕ್ಕೆ ಯಾಕೆ ಇಷ್ಟೊಂದು ಹೇಳ್ತಿದ್ದೀರಾ? ಒಂದಿನ ಅಲ್ಲ, ನೀನು ಪದೇ ಪದೇ ಅದನ್ನೇ ಮಾಡ್ತಾ ಇದೀಯ. ನನಗೆಲ್ಲ ಗೊತ್ತಿದೆ. ಏನೋ ಒಂದ್ಸಲಿ ಕುಡ್ದಿದ್ರೆ ಟೈಮ್ ಪಾಸ್ ಅಂತ ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ನೀನು ಪದೇ ಪದೇ ಅದನ್ನೇ ಮಾಡ್ತಿದ್ಯಾ. ಅಂದ್ರೆ ನಿನಗದು ಚಟ ಆಗಿದೆ. ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಕುಡ್ಕ ಆಗಿದೆಯಲ್ಲೋ. ಏನೋ ದುಬಾರಿ ಐಟಮ್ ಕುಡಿಬೋದು, ಆದ್ರೂ ಕುಡ್ಕಾನೆ. ಏನಪ್ಪ ನೀವು ಕುಡ್ಕ ಅಂತೆಲ್ಲ ಹೇಳ್ತಿದ್ದೀರಾ? ಹಾಗೆಲ್ಲ ಹೇಳ್ಬಿಡಿ. ಬಿಸ್ನೆಸ್ ಮ್ಯಾನ್ ಆಗಿ ನಾನು ಸೋಷಿಯಲೈಸ್ ಆಗಲೇಬೇಕು. ನಿಮ್ಮ ಥರ ಎಲ್ಲ ಇರೋದಕ್ಕಾಗಲ್ಲ. ದೊಡ್ಡ ದೊಡ್ಡ ಕ್ಲೈಂಟ್ಸ್ಗಳನ್ನ ಮೀಟ್ ಮಾಡ್ತಿರ್ತೀವಿ, ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬರ್ತಿರ್ತಾರೆ. ಅವ್ರು ಬಂದಮೇಲೆ ಡ್ರಿಂಕ್ಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಮ್ಮಿಬ್ರು ಮಧ್ಯೆ ಒಂದು ರ್ಯಾಪರ್ ಬಿಲ್ಡ್ ಆಗಲ್ಲ, ಐಸ್ ಬ್ರೇಕ್ ಆಗಲ್ಲ. ಅಂಥವ್ರ ಜೊತೆ ಇದ್ದಾಗ ಈ ಥರನೇ ಆಗೋದು. ಇದೆಲ್ಲ ನಡೆಯೋದೇ ಹೀಗೆ. ಅದನ್ನ ಯಾಕೆ ಅಷ್ಟೊಂದು ದೊಡ್ಡ ಮಾಡ್ತಿದ್ದೀರಾ ನೀವು? ಆಸ್ ಇಫ್ ನಾನು ಕುಡ್ಕೊಂಡು ರೋಡಲ್ಲಿ ಬಿದ್ದಿರೋ ಒಂಥರ. ಬಿಸ್ನೆಸ್ ಸರ್ಕಲಲ್ಲಿ ಇದೆಲ್ಲ ಕಾಮನ್. ಇದನ್ನ ದೊಡ್ಡ ಕ್ರೈಮ್ ಥರ ನೋಡೋದಕ್ಕೆ ಬರಬೇಡಿ. ಇದರಿಂದ ನಾನು ಅಳಿಯೋದಕ್ಕೂ ಬರಬೇಡಿ. ನೀವು ನಿಮ್ಮ ಥರ ಇರೋದಕ್ಕೆ ಹೋದ್ರೆ ನಾವು ಬಿಸ್ನೆಸ್ನೇ ನಡ್ಸೋಕ್ಕಾಗಲ್ಲ. ಪ್ಲೀಸ್, ಈ ಕನ್ನಡ ಮೇಷ್ಟ್ರು ಮೆಂಟಾಲಿಟಿಯಿಂದ ಆಚೆ ಬನ್ನಿ. ಪ್ಲೀಸ್ ಅಪ್ಡೇಟ್ ಆಗಿ. ಅಪ್ಪನಿಗೆ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು. ನೀನು ನಿನ್ನ ಆಫೀಸ್ಗೆ ಬಾಸ್ ಆಗಿರ್ಬೋದು, ನಿನ್ನ ಕಂಪನಿಗೆ ಸಿಇಒ ಆಗಿರ್ಬೋದು, ಆಚೆ ಏನೇ ಆಗಿರ್ಬೋದು, ಆದ್ರೆ ಈ ಮನೆಯಲ್ಲಿ ನಾನು ನಿಮ್ಮ ಅಪ್ಪ. ಮರಿಬೇಡ ಅದನ್ನ. ಏನಪ್ಪ ನೀವು, ನಿಮ್ದು ತೀರಾನೇ ಅತಿ ಆಯ್ತು. ಅಪ್ಪ ಅಂತ ರೆಸ್ಪೆಕ್ಟ್ ಕೊಡ್ತಿದ್ರೆ ಮಿಸ್ಯೂಸ್ ಮಾಡ್ಕೊತಿದ್ದೀರಲ್ಲ. ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಕೂತಿರೋದಕ್ಕೆ ನನಗೆ ದರ್ದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.